ಗೈಸ್, ರಾಗಿಗುಡ್ಡದಲ್ಲಿ ಜಾತ್ರೆ ನಡೀತಾ ಇದೆ, ಬನ್ನಿ ಹೋಗಿ ಬರೋಣ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ರಾಗಿಗುಡ್ಡ ಜಯನಗರ್ 9th ಬ್ಲಾಕಲ್ಲಿದೆ. ರಾಗಿಗುಡ್ಡ ಪ್ರಸನ್ನಾಂಜನೇಯ ಅಂತಲೇ ಫೇಮಸ್ ಆಗಿದೆ. ಬಟ್ ಇದನ್ನು ರಾಗಿಗುಡ್ಡ ಅಂತ ಯಾಕೆ ಕರೀತಾರೆ ಗೊತ್ತಾ? ಆಗಿನ ಕಾಲದಲ್ಲಿ ಇಲ್ಲಿ ರಾಘವರಾಗಿ ಅನ್ನೋ ರಾಗಿನ ಬೆಳೀತಾ ಇದ್ರಂತೆ. ಸೊ ಅಲ್ಲಿರೋ ಪಾಳೆಗಾರನ ಸೊಸೆ ಬಂದಂತಹ ದಾಸರಿಗೆ ದಾನ ಮಾಡೋಕ್ಕೆ ಹೋದಾಗ ಪಾಳೆಗಾರನ ಹೆಂಡತಿ ಕೋಪ ಮಾಡ್ಕೋತಾರಂತೆ, ದಾನ ಮಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡ್ತಾರಂತೆ. ಆಗ ಸೊಸೆ ಬೇಜಾರಾಗಿ ದಾನ ಮಾಡೋಕ್ಕಾಗದೇ ಇರುವಂತಹ ರಾಗಿ ಕಲ್ಲಾಗಿ ಹೋಗಲಿ ಅಂತ ಶಾಪ ಹಾಕ್ತಾಳಂತೆ. ಆಗ ಅಲ್ಲಿದ್ದಂತಹ ರಾಗಿಯ ರಾಶಿ ಗುಡ್ಡವಾಗಿ ಪರಿವರ್ತನೆ ಆಗುತ್ತೆ. ಗೈಸ್, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ. ಆಲ್ಮೋಸ್ಟ್ ಡಿಸೆಂಬರ್ 7th ಇದು ಜಾತ್ರೆ ನಡೀತಾ ಇರುತ್ತೆ. ಎಲ್ಲರೂ ಬೇಗ ಬನ್ನಿ. ಗೈಸ್, ನೀವೇ ನೋಡ್ಬೋದು, ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇದೆ. ಆರಾಮಾಗಿ ದರ್ಶನವೂ ಆಯಿತು ಆ್ಯಂಡ್ ಜಾತ್ರೆಯಲ್ಲೂ ನೆಮ್ಮದಿಯಾಗಿ ಸುತ್ತಾಡಬಹುದು. ಗೈಸ್, ಜಾತ್ರೆಯಲ್ಲಿ ಒಬ್ಬೊಬ್ಬರೇ ಓಡಾಡಿಕೊಂಡು ಯಾರ್ಯಾರು ಹೆಂಗೆ ಆಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮಜಾ ತಗೊಂಡು ನಾನಂತೂ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನೀವೊಂದು ಹೇಳಿ, ಯಾರನ್ನಾದರೂ ಪಬ್ಲಿಕ್ಕಲ್ಲಿ ನೋಡಿದಾಗ ನಮ್ಗೆ ಯಾರೋ ಒಬ್ಬರು ನೆನಪಾಗ್ತಾರೆ. ಫಾರ್ ಎಕ್ಸಾಂಪಲ್, ಆ ಇಬ್ಬರು ಅಜ್ಜಿದಿರನ್ನ ನೋಡಿದಾಗ ನನಗೆ ನನ್ನ ಫ್ರೆಂಡ್ಸ್ ನೆನಪಾದರು, ನಾನು ನನ್ನ ಫ್ರೆಂಡ್ ಫ್ಯೂಚರಲ್ಲಿ ಹಿಂಗೆ ಓಡಾಡ್ತೀವಿ ಅಂತ. ಗೈಸ್, ಅಂತೂ ರಾಗಿಗುಡ್ಡ ಜಾತ್ರೆ ಮುಗಿಸಿ ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.